ಆತ್ಮೀಯ ವಿದ್ಯಾರ್ಥಿಗಳೇ, ಇಂದಿನ ತರಗತಿ ನಿಮಗೆಲ್ಲರೂ ಸ್ವಾಗತ. ಒಂದು ಅಂಕದ ಪ್ರಶ್ನೋತ್ತರಗಳು, ಸಮಾಜ ವಿಜ್ಞಾನ ಪಠ್ಯ ವಿಷಯದಲ್ಲಿ ಬರುವಂಥ ಪ್ರಮುಖ ಇಸವಿಗಳು. 1453ರಲ್ಲಿ ಟರ್ಕರು ಕಾನ್ಸ್ಟಾಂಟಿನೋಪಲನ್ನು ವಶಪಡಿಸಿಕೊಂಡದ್ದು. 1498ರಲ್ಲಿ ವಾಸ್ಕೋ ಡಿ ಗಾಮಾ ಭಾರತಕ್ಕೆ ಬಂದನು. 1769ರಲ್ಲಿ ವಾಂಡಿವಾಶ್ ಕದನ ನಡೆಯಿತು. 1757ರಲ್ಲಿ ಪ್ಲಾಸಿ ಕದನ ನಡೆಯಿತು. 1764ರಲ್ಲಿ ಬಕ್ಸರ್ ಕದನ ನಡೆಯಿತು. 1878ರಲ್ಲಿ ದೇಶೀಯ ಪತ್ರಿಕೆಗಳ ನಿಯಂತ್ರಣ ಕಾಯ್ದೆ ಜಾರಿಗೆ ಬಂದಿತು. 1885ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಸ್ಥಾಪನೆಯಾಯಿತು. 1953ರಲ್ಲಿ ರಾಜ್ಯ ಪುನರ್ವಿಂಗಡಣಾ ಆಯೋಗ ಜಾರಿಗೆ ಬಂದಿತು. 1956ರಲ್ಲಿ ರಾಜ್ಯ ಪುನರ್ವಿಂಗಡಣಾ ಕಾನೂನು ಜಾರಿಗೆ ಬಂದಿತು. 1961ರಲ್ಲಿ ವರದಕ್ಷಿಣಾ ನಿಷೇಧ ಕಾಯ್ದೆ ಜಾರಿಗೆ ಬಂದಿತು. 1966ರಲ್ಲಿ ತಾಷ್ಕೆಂಟ್ ಒಪ್ಪಂದ. 1973ರಲ್ಲಿ ಮೈಸೂರು ರಾಜ್ಯವನ್ನು ಕರ್ನಾಟಕ ಎಂದು ನಾಮಕರಣ ಮಾಡಲಾಯಿತು. 1976ರಲ್ಲಿ ಸಮಾನ ವೇತನ ಕಾಯ್ದೆ ಜಾರಿಗೆ ಬಂದಿತು. 1985ರಲ್ಲಿ ಸಾರ್ಕ್ ಸ್ಥಾಪನೆಯಾಯಿತು. 1986ರಲ್ಲಿ ಗ್ರಾಹಕ ಸಂರಕ್ಷಣಾ ಕಾಯ್ದೆ ಜಾರಿಗೆ ಬಂದಿತು. 1986ರಲ್ಲಿ ಬಾಲ ಕಾರ್ಮಿಕ ನಿಷೇಧ ಕಾಯ್ದೆ ಜಾರಿಗೆ ಬಂದಿತು. 1994ರಲ್ಲಿ ಪ್ರಸವ ಪೂರ್ವ ಲಿಂಗ ಪರೀಕ್ಷೆ ನಿಷೇಧ ಕಾಯ್ದೆ ಜಾರಿಗೆ ಬಂದಿತು. 2006ರಲ್ಲಿ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಜಾರಿಗೆ ಬಂದಿತು. 2009ರಲ್ಲಿ ಶಿಕ್ಷಣ ಹಕ್ಕು ಕಾಯ್ದೆ ಜಾರಿಯಾಯಿತು. 2015ರಲ್ಲಿ ನೀತಿ ಆಯೋಗ ರಚನೆಯಾಯಿತು. 1950ರಲ್ಲಿ ರಾಷ್ಟ್ರೀಯ ಯೋಜನಾ ಆಯೋಗ ಜಾರಿಗೆ ಬಂದಿತು. 1951ರಲ್ಲಿ ಮೊದಲ ಪಂಚವಾರ್ಷಿಕ ಯೋಜನೆ ಜಾರಿಗೆ ಬಂದಿತು. ಇವು ಪ್ರತಿ ವರ್ಷ ಪುನರಾವರ್ತನೆಯಾಗುವಂತಹ ಅಂಶಗಳು. ಈಗ ಬಿರುದುಗಳು, ಇದರಲ್ಲಿ ಕೂಡ ನಾವು ಸ್ವಲ್ಪ ಎಣಿಕೆ ನೋಡುವ. ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲು ಯಾವುದು? ಕಾನ್ಸ್ಟಾಂಟಿನೋಪಲ್. ಕಾಯೋ ಶ್ರೀ ಗೌರಿ ಗೀತೆಯನ್ನು ಬರೆದವರು ಬಸವಪ್ಪ ಶಾಸ್ತ್ರಿ. ಅಭಿನವ ಕಾಳಿದಾಸ ಬಸವಪ್ಪ ಶಾಸ್ತ್ರಿ. ರಾಜರ್ಷಿ ನಾಲ್ವಡಿ ಕೃಷ್ಣರಾಜ ಒಡೆಯರ್. ಭಾರತೀಯ ನವೋದಯ ಜನಕ ರಾಜಾರಾಮ್ ಮೋಹನ್ ರಾಯ್. ನವಭಾರತ ಶಿಲ್ಪಿ ಪಂಡಿತ್ ಜವಾಹರ್ಲಾಲ್ ನೆಹರು. ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯ್ ಪಟೇಲ್. ಪ್ಯೂರರ್ ಹಿಟ್ಲರ್. ಗೋಧಿಯ ಕಣಜ ಪಂಜಾಬ್. ಕಾಗೆ ಬಂಗಾರ ಆಬ್ರಕ. ಕಪ್ಪು ಬಂಗಾರ ಕಲ್ಲಿದ್ದಲು. ಭಾರತ ಮ್ಯಾಂಚೆಸ್ಟರ್ ಮುಂಬಯಿ. ಭಾರತದ ಕಾಟನ್ ಪೋಲಿಸ್ ಮುಂಬಯಿ. ಕರ್ನಾಟಕದ ಕಾಟನ್ ಪೋಲಿಸ್ ದಾವಣಗೆರೆ. ಸಿಲಿಕಾನ್ ಸಿಟಿ ಬೆಂಗಳೂರು. ಭಾರತ ಆರ್ಥಿಕ ಯೋಜನೆ ಪಿತಾಮಹ ಸರ್ ಎಂ ವಿಶ್ವೇಶ್ವರಯ್ಯ. ಹಸಿರು ಕ್ರಾಂತಿಯ ಪಿತಾಮಹ MS ಸ್ವಾಮಿನಾಥನ್. ಬ್ಯಾಂಕುಗಳ ತಾಯಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಮಾರುಕಟ್ಟೆಯ ರಾಜ ಗ್ರಾಹಕ. ಈಗ ಒಪ್ಪಂದಗಳು. ಮೊದಲನೇ ಕರ್ನಾಟಕ ಯುದ್ಧ ಎಕ್ಸ್ ಲಾ ಚಪೆಲ್. ಎರಡನೇ ಕರ್ನಾಟಕ ಯುದ್ಧ ಪಾಂಡಿಚೇರಿ. ಮೂರನೇ ಕರ್ನಾಟಕ ಯುದ್ಧ ಪ್ಯಾರಿಸ್. ಒಂದನೇ ಆಂಗ್ಲೋ ಮರಾಠ ಯುದ್ಧ ಸಾಲ್ಭಾಯ್ ಒಪ್ಪಂದ. ಎರಡನೇ ಆಂಗ್ಲೋ ಮರಾಠ ಯುದ್ಧ ಬೆಸ್ಸಿನ್ ಒಪ್ಪಂದ. ಒಂದನೇ ಆಂಗ್ಲೋ ಸಿಖ್ ಯುದ್ಧ ಲಾಹೋರ್ ಒಪ್ಪಂದ. ಒಂದನೇ ಆಂಗ್ಲೋ ಮೈಸೂರು ಯುದ್ಧ ಮದ್ರಾಸ್ ಒಪ್ಪಂದ. ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಮಂಗಳೂರು ಒಪ್ಪಂದ. ಮೂರನೇ ಆಂಗ್ಲೋ ಮೈಸೂರು ಯುದ್ಧ ಶ್ರೀರಂಗಪಟ್ಟಣ ಒಪ್ಪಂದ. ಒಂದನೇ ಮಹಾಯುದ್ಧ ವರ್ಸೇಲ್ಸ್. ಈಗ ಪುಸ್ತಕಗಳು ಮತ್ತು ಪತ್ರಿಕೆಗಳು. ರಾಜಾರಾಮ್ ಮೋಹನ್ ರಾಯ್ ಸಂವಾದ ಕೌಮುದಿ ಇವರ ಪತ್ರಿಕೆ. ದಯಾನಂದ ಸರಸ್ವತಿ ಸತ್ಯಾರ್ಥ ಪ್ರಕಾಶ ಇವರ ಕೃತಿ. ಜ್ಯೋತಿಬಾ ಫುಲೆ ಗುಲಾಮಗಿರಿ. ಅನಿ ಬೆಸೆಂಟ್ ನ್ಯೂ ಇಂಡಿಯಾ. ದಾದಾಬಾಯಿ ನವರೋಜಿ ಸಂಪತ್ತಿನ ಸೋರಿಕೆ ಸಿದ್ಧಾಂತ.
ಮಹಾತ್ಮ ಗಾಂಧೀಜಿ ಯಂಗ್ ಇಂಡಿಯಾ, ತಿಲಕ್ ಮರಾಠ ಮತ್ತು ಕೇಸರಿ, ಸರ್ ಎಂ ವಿಶ್ವೇಶ್ವರಯ್ಯ ಭಾರತಕ್ಕೆ ಯೋಜಿತ ಅರ್ಥವ್ಯವಸ್ಥೆ, ಇದು ಇವರ ಕೃತಿ. ಈಗ ಕೆಲವು ನೀತಿಗಳು. ನೀಲಿ ನೀರಿನ ನೀತಿ, ಫ್ರಾನ್ಸಿಸ್ಕೋ ಡಿ ಆಲ್ಮೇಡಾ. ದ್ವಿಪ್ರಭುತ್ವ ಪದ್ಧತಿ, ರಾಬರ್ಟ್ ಕ್ಲೈವಾ. ಸಹಾಯಕ ಸೈನ್ಯ ಪದ್ಧತಿ, ಲಾರ್ಡ್ ವೆಲ್ಲಸ್ಲಿ. ದತ್ತು ಮಕ್ಕಳಿಗೆ ಹಕ್ಕಿಲ್ಲ, ಲಾರ್ಡ್ ಡಾಲೌಸಿ. ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್, ಲಾರ್ಡ್ ಕಾರ್ನ್ವಾಲಿಸ್. ಕಾಯಂ ಜಮೀನ್ದಾರಿ ಪದ್ಧತಿ, ಲಾರ್ಡ್ ಕಾರ್ನ್ವಾಲಿಸ್. ಮಹಲ್ವಾರಿ ಪದ್ಧತಿ, ಆರ್.ಎಂ. ಬರ್ಡ್ ಮತ್ತು ಜೇಮ್ಸ್ ಥಾಮ್ಸನ್. ರೈತವರ ಪದ್ಧತಿ, ಅಲೆಕ್ಸಾಂಡರ್ ರೀಡ್. ಮೈಸೂರು ನವರಾತ್ರಿ ಉತ್ಸವ, ರಾಜ ಒಡೆಯರು. ಈಗ ಪ್ರಥಮಗಳು. ಭಾರತಕ್ಕೆ ಬಂದ ಮೊದಲ ಯುರೋಪಿಯನ್ನರು ಪೋರ್ಚುಗೀಸರು. ಪೋರ್ಚುಗೀಸರ ಮೊದಲ ವೈಸರಾಯ್ ಫ್ರಾನ್ಸಿಸ್ಕೋ ಡಿ ಆಲ್ಮೇಡಾ. ಸಹಾಯಕ ಸೈನ್ಯ ಪದ್ಧತಿ ಸಹಿ ಹಾಕಿದ ಮೊದಲ ರಾಜ್ಯ ಹೈದರಾಬಾದ್. ಭಾರತ ಪ್ರಥಮ ವೈಸರಾಯ್ ಲಾರ್ಡ್ ಕ್ಯಾನಿಂಗ್. ಸ್ವತಂತ್ರ ಭಾರತದ ಪ್ರಥಮ ಗವರ್ನರ್ ಜನರಲ್ ಮೌಂಟ್ ಬ್ಯಾಟನ್. ಭಾರತದ ಪ್ರಥಮ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು. ಭಾರತ ಪ್ರಥಮ ರಾಷ್ಟ್ರಾಧ್ಯಕ್ಷರು ರಾಜೇಂದ್ರ ಪ್ರಸಾದ್. ಕರಡು ಸಮಿತಿ ಅಧ್ಯಕ್ಷರು ಡಾಕ್ಟರ್ ಅಂಬೇಡ್ಕರ್. ಪ್ರಥಮ ಕಾನೂನು ಮಂತ್ರಿ ಡಾಕ್ಟರ್ ಅಂಬೇಡ್ಕರ್. ಭಾರತ ಪ್ರಥಮ ಗೃಹ ಮಂತ್ರಿ ಸರ್ದಾರ್ ವಲ್ಲಭಭಾಯಿ ಪಟೇಲ್. ವಿಧಿಗಳು ಅಥವಾ ತಿದ್ದುಪಡಿಗಳು. 17ನೇ ವಿಧಿ ಅಸ್ಪೃಶ್ಯತಾ ಆಚರಣೆ ನಿಷೇಧ. 21ನೇ ವಿಧಿ ಶಿಕ್ಷಣ ಮೂಲಭೂತ ಹಕ್ಕು. 24ನೇ ವಿಧಿ 14 ವರ್ಷದ ಒಳಗಿನ ಮಕ್ಕಳು ದುಡಿಮೆಗೆ ಕಳುಹಿಸಿಕೊಡುವಂತಿಲ್ಲ. 42ನೇ ವಿಧಿ ಜಾತ್ಯತೀತ ಮತ್ತು ಸಮಾಜವಾದ. 73ನೇ ತಿದ್ದುಪಡಿ ಇದು ಪಂಚಾಯಿತಿಗಳು, ಪೂರ್ವ ಹಂತದ ಪಂಚಾಯಿತಿಗಳು. ಈಗ ಪಕ್ಷ ಮತ್ತು ಸಂಸ್ಥೆಗಳು. ಫಾರ್ವರ್ಡ್ ಬ್ಲಾಕ್ ಪಕ್ಷ ಸುಭಾಷ್ ಚಂದ್ರ ಬೋಸ್. ನಾಜಿ ಪಕ್ಷ ಹಿಟ್ಲರ್. ಬೂದು ಅಂಗಿ ದಳ ಹಿಟ್ಲರ್. ರಾಷ್ಟ್ರೀಯ ಫ್ಯಾಸಿಸ್ಟ್ ಪಕ್ಷ ಮುಸೊಲಿನಿ. ಆಂಗ್ಲೋ ಓರಿಯೆಂಟಲ್ ಕಾಲೇಜ್ ಸರ್ ಸೈಯದ್ ಅಹಮದ್ ಖಾನ್. ಹರಕ್ಕಾ ಗೈಡಿನ್ ಲೂ. ಅತಿ ಹೆಚ್ಚು ಅತಿ ಕಡಿಮೆ. ಅತಿ ಹೆಚ್ಚು ಉಷ್ಣಾಂಶ ಸ್ಥಳ ಗಂಗಾನಗರ. ಕಡಿಮೆ ಉಷ್ಣಾಂಶ ಸ್ಥಳ ಡ್ರಾಸ್. ಅತಿ ಹೆಚ್ಚು ಮಳೆಯ ಸ್ಥಳ ಮಾಸೆನ್ ರಾಮ್. ಕಡಿಮೆ ಮಳೆಯ ಸ್ಥಳ ರುಯಿಲಾ. ಭಾರತದ ಹೆಚ್ಚು ಅರಣ್ಯ ರಾಜ್ಯ ಮಧ್ಯಪ್ರದೇಶ. ಭಾರತ ಕಡಿಮೆ ಅರಣ್ಯ ರಾಜ್ಯ ಹರಿಯಾಣ. ಭಾರತ ಹೆಚ್ಚು ಭತ್ತ ಬೆಳೆಯುವ ರಾಜ್ಯ ಪಶ್ಚಿಮ ಬಂಗಾಳ. ಭಾರತದಲ್ಲಿ ಹೆಚ್ಚು ಚಹಾ ಉತ್ಪಾದಿಸುವ ರಾಜ್ಯ ಅಸ್ಸಾಂ. ಭಾರತದಲ್ಲಿ ಹೆಚ್ಚು ಕಬ್ಬಿಣ ಉತ್ಪಾದಿಸುವ ರಾಜ್ಯ ಜಾರ್ಖಂಡ್. ವಿಶ್ವಸಂಸ್ಥೆ ಕಚೇರಿ ಎಲ್ಲಿದೆ? ನ್ಯೂಯಾರ್ಕ್. ಅಂತಾರಾಷ್ಟ್ರೀಯ ನ್ಯಾಯಾಲಯ ದ ಹೇಗ್. ಸಚಿವಾಲಯ ಪ್ರಧಾನ ಕಚೇರಿ ನ್ಯೂಯಾರ್ಕ್. ವಿಶ್ವ ಆರೋಗ್ಯ ಸಂಸ್ಥೆ ಜಿನಿವಾ. ಸಾರ್ಕ್ನ ಕೇಂದ್ರ ಕಚೇರಿ ಕಠ್ಮಂಡು. ದಸ್ತಕ್ ಎಂದರೆ ಪರವಾನಗಿ ಪತ್ರ. ಮಹಲ್ ಎಂದರೆ ತಾಲೂಕು. ವಾಘ್ ಅರ್ಥ ಹುಲಿ. ರೇಗೌರ್ ಮಣ್ಣು ಕಪ್ಪು ಮಣ್ಣು. ವಿಶ್ವ ಗ್ರಾಹಕ ದಿನ ಮಾರ್ಚ್ 15. ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ದಿನ ಡಿಸೆಂಬರ್ 10. ಅದು ವಿದ್ಯಾರ್ಥಿಗಳೇ, 1 ಅಂಕಕ್ಕೆ 2 ಅಂಕಕ್ಕೆ ಇವು ತುಂಬ ಸಹಕಾರಿ. ಚೆಂದಾಗಿ ಒಂದ್ಸರಿ ಅಭ್ಯಾಸ ಮಾಡ್ಕೊಳ್ಳಿ, ಪರೀಕ್ಷೆಗೆ ಸಹಾಯಕ್ಕೆ ಬರಲಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಧ್ವನಿಗೆ ಬೆಂಬಲ ಸೂಚಿಸಿ. ಸರ್ವೇ ಜನೋ ಸುಖಿನೋ ಭವಂತು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತೆ. ಇನ್ನು ಹೆಚ್ಚಿನ ವಿಷಯಗಳೊಂದಿಗೆ ಮತ್ತೆ ನಾನು ನಿಮಗೆ ಸಿಗಲಿದ್ದೇನೆ. ಎಲ್ಲರಿಗೂ ಶುಭವಾಗಲಿ.